ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಮಾನವಿಕ ಮತ್ತು ಸಮಾಜ ವಿಜ್ಞಾನಗಳ ಕೇಂದ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದ ಸಹಯೋಗದೊಂದಿಗೆ ಆಯೋಜಿಸಿದ್ದ ಸಮಾರಂಭವನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಸದಸ್ಯರು ಡಾಕ್ಟರ್ ಗಾನಂ ಶ್ರೀಕಂಠಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಕೆಂಪೇಗೌಡರ ಕೊಡುಗೆಯನ್ನ ಸ್ಮರಿಸಿದರು. ಇನ್ನು ಕುಲಪತಿ ಡಾಕ್ಟರ್ ಜಯಕರ ಎಸ್ಎಂ ಅವರು ಮಾತನಾಡಿ, ಬೆಂಗಳೂರು ಜ್ಞಾನ, ಆರೋಗ್ಯ, ಮಾಹಿತಿ ತಂತ್ರಜ್ಞಾನ, ಉದ್ಯೋಗ ಅವಕಾಶಗಳ ಕೇಂದ್ರವಾಗಿದ್ದು ದೇಶದ ಮೂಲೆ ಮೂಲೆಯಿಂದ ಜನರು ಕೆಲಸ ಅರಸಿ ಬರ್ತಿದ್ದಾರೆ. ಈ ಬೆಳವಣಿಗೆಗೆ ಕೆಂಪೇಗೌಡರ ದೂರದೃಷ್ಟಿ ಪ್ರಮುಖ ಕಾರಣವಾಗಿದೆ. ಇಂತಹ ಆದರ್ಶ ಪುರುಷನ ಜನ್ಮ ದಿನಾಂಕವು ವಿಶ್ವವಿದ್ಯಾಲಯ ಅಧ್ಯಯನದಿಂದ ದೃಢೀಕರಣವಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕುಲ ಸಚಿವರಾದ ಕೆಟಿ ಶಾಂತಲಾ, ಪ್ರೊಫೆಸರ್ ಸಿಎಸ್ ಕರಿಗಾರ್, ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಪುಟ್ಟಸ್ವಾಮಯ್ಯ, ಸಿಂಡಿಕೇಟ್ ಸದಸ್ಯ ಗಂಗರಾಜು, ಅರ್ಥಶಾಸ್ತ್ರ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಬಸವರಾಜ ಬೆಣ್ಣಿ ಹಾಗೂ ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯ ಡಾಕ್ಟರ್ ಕೃಷ್ಣ ಹಾಗೂ ಡಾಕ್ಟರ್ ಗೋಪಾಲ್ ಅವರು ಉಪಸ್ಥಿತರಿದ್ದರು. ಇನ್ನು ವಿವಿಕೆ, ಪಿಎಂ ಉಷಾ ಸ್ಕೀಮ್, ರೂಸಾ ಫಂಡ್, ಎನ್ಐಆರ್ಎಫ್, ಎಎನ್ಆರ್ಎಫ್ ಮತ್ತು ನ್ಯಾಕ್ A++ ರ್ಯಾಂಕಿಂಗ್ ತರಲು ಶ್ರಮಿಸಿದ ಕುಲಪತಿಗಳನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಡಾಕ್ಟರ್ ಜೈಕಾರ್ ಎಸ್ಎಂ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷತೆ ಮಾತುಗಳನ್ನಾಡಬೇಕಾಗಿ ಗೌರವಪೂರ್ವಕವಾಗಿ ಸರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿಶ್ವವಿದ್ಯಾಲಯ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ನಮ್ಮನ್ನು ಉದ್ದೇಶಿಸಿ ಮಾತನಾಡಿರುವ ಡಾಕ್ಟರ್ ನಂ ಶ್ರೀಕಂಠಯ್ಯ ಅವರು, ಸದಸ್ಯರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸರ್ಕಾರ,